ಹೆಣ್ಣನ್ನು ತರುವುದಕ್ಕೊಂದು ಹೇಳಿ ಕಳಿಸಿದ್ದೇನೆ, ಬರಲೇ ಇಲ್ಲ. ಎಲ್ಲಿಗೆ ಹೋದ? ಏನು ಅನ್ಯಾಯವನ್ನು ಮಾಡಿದೆ ನೀನು? ದೇವರನ್ನ ಪೂಜಿಸಕ್ಕೆ ಕೆಂದವರ ತರುವುದಕ್ಕೆ ಹೋದ ನೀನು ಅಲ್ಲಿ ಹೆಣ್ಣನ್ನು ಕಂಡು ಕಾಮಕನಂತ ವರ್ತಿಸಿದೆಯ? ಅಲ್ಲಿ ಕಮಲ ಇಲ್ಲ, ಯಾರೋ ಎತ್ಕೊಂಡು ಹೋಗಿದ್ದಾರೆ. ಹೌದಾ? ಅದಕ್ಕೆ ಕಮಲಾಕ್ಷಿಯನ್ನು ನೋಡಿದೆ ನೀನು? ವರ್ತಿಸ್ತಾ ಇದೆಯಾ ನೀನು? ಶಿವನನ್ನು ಪೂಜಿಸುವುದು ಇಲ್ಲದ ಹಾಗೆ ಮಾಡಿದಲ್ಲ, ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ನಿನಗೆ. ನೋಡು, ತಪ್ಪಾಯ್ತು. ನೀನು ನನ್ನಲ್ಲಿ ಒಪ್ಪಿಕೊಂಡು ಏನೂ ಪ್ರಯೋಜನ ಇಲ್ಲ. ನೀನು ಎಲ್ಲಿ ತಪ್ಪು ಮಾಡಿದ್ಯೋ ಅಲ್ಲೇ ಹೋಗಿ ಒಪ್ಪಿಕೋ. ಅಲ್ಲಿ ಸಿಕ್ಕಿದವ ಹೇಳಿದ್ದ ಬಡನಾಡುವಿನ ಹುಡುಗಿ. ಕುಬೇರ ಶಾಪದಿಂದ ವಾಕ್ಶಕ್ತಿಯನ್ನು ಕಳೆದುಕೊಂಡಿರುವ ಸರಿಯಾದಂತಹ ಪ್ರಚಾರವನ್ನು ಎಲೆಯನ್ನು ನೀರನ್ನು ಸರಿಯಾಗಿ ಏನೂ ಯೋಚನೆ ಮಾಡಬೇಡ. ಮತ್ತೆ ಬೇಡದ್ದು ಹೇಳಿದರೆ ಹೀಗಲ್ಲ ಮಾತನಾಡುವಾಗ. ಸರಿಯಾಗಿ ಶುಭ ಸರಿಯಾಗಿಯೇ ಇಲ್ಲ. ತಪ್ಪಾಯ್ತು ಮುನಿಪ, ತಪ್ಪಾಯ್ತು. ಅಜ್ಞಾನ ಆ ರೀತಿಯಾಗಿ ನಾನು ವರ್ತಿಸಿ ಸರ್ವ ಅಪರಾಧವನ್ನು ಕ್ಷಮೆ. ವಿಕಾರರಹಿತನಾಗಿ ಶುಭವನ್ನೇ ಕಾಣುತ್ತಾ ಎಲ್ಲೆಡೆಯಲ್ಲಿಯೂ ಸಂಚರಿಸುವ ಭಾಗ್ಯ ನಿನ್ನದಾಗಲಿ. ಧನ್ಯವಾದ. ಅದೆಷ್ಟೋ ಕಾಲಗಳಾಯಿತು ವೃದ್ಧರ ಕೈಗೆ ಮಗಳು ನಿಂತು ಬಂದವನು ಮತ್ತೆ ಆ ಕಡೆಗೆ ಬರಲಿಲ್ಲ. ಹಾಗಾಗಿ ಅವಳನ್ನು ನೋಡಬೇಕೆಂಬಂತಹ ಆಶೆಯಿಂದ ಹೊರಟು ಬಂದಿದ್ದೇನೆ. ಎಲ್ಲಿದ್ದಾರೆ ಹುಡುಕ್ತಾ ಬಂದೆ. ಏನನ್ನು ಕಾಣುತ್ತಾ ಇದ್ದೇನೆ? ನನ್ನ ಮಗಳು ಆ ವೃತ್ತರನ್ನು ತೊರೆದು ಈ ಯುವಕನ ಜೊತೆಯಲ್ಲಿ ಕೂಡಿದ್ದಾಳೆ. ಹಾಗಾದರೆ ಪತಿಗೆ ಮೋಸ ಮಾಡಿದರೆ ನನ್ನ ಮಗಳು ನಿನ್ನನ್ನು ಮಗಳು ಎಂದು ಹೇಳುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಏನು ಅನ್ಯಾಯವನ್ನು ಮಾಡಿದೆ, ಏನು ಅನರ್ಥ ನಿನ್ನಲ್ಲಿ ಸಂಭವಿಸಿ ಹೋಯಿತು. ಮತ್ತೆ ಇಲ್ಲೇನು ನಾನು ನಿನ್ನನ್ನು ದಾರೆ ಎರೆದು ಕೊಟ್ಟದ್ದು ವೃದ್ಧ ಚವನನಿಗೆ. ಹಾಗಿದ್ರೆ ಅವನನ್ನು ತೊರೆದು ಈ ಯುವಕನ ಜೊತೆಯಲ್ಲಿ ಸರಸ ಮಾಡ್ತಾ ಇದ್ದಲ್ಲ.